ಎಲ್ಲರಿಗೂ ನಮಸ್ಕಾರ. ನಾನು ಸಾಯಿ ವೆಂಕಟೇಶ್ ಅಂತ, ಭಾರತೀಯ ಜನತಾ ಪಾರ್ಟಿಯ SC ಮೋರ್ಚಾ ತಾಲೂಕು ಅಧ್ಯಕ್ಷ ಮಾತಾಡ್ತಿದ್ದೀನಿ. ನೋಡಿ, ಇತ್ತೀಚೆಗೆ ನಾವು ಕರ್ನಾಟಕ ಜನರಲ್ಲಿ ಗಮನಿಸ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಒಂದು ಬ್ಯಾನರ್ ವಿಚಾರ ಇಟ್ಕೊಂಡು ಎಷ್ಟು ಸಮಸ್ಯೆ ಆಯ್ತು ಅಂತೇಳಿ. ಹಾಗೆ ನಮ್ಮ ಮಾಲೂರಲ್ಲಿ ಕೂಡ ನಮ್ಮ ಶಾಸಕರನ್ನ ಬ್ಯಾನರ್ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗಬೇಕಾಯಿತು. ಅದು ಚಿಕ್ಕದ್ರಲ್ಲಿ ಹೋಯಿತು, ನಮ್ಮ ಮಾಲೂರು ಜನರ ಒಳ್ಳೆತನದಿಂದ ಸಣ್ಣ ವಿಚಾರದಲ್ಲಿ ಹೋಯಿತು. ಅದೇ ರೀತಿ ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ಹಿಂದೆ ಏನಾಯ್ತು ಅಂದರೆ ತಹಸೀಲ್ದಾರ್ ಮೇಡಮ್ ಅವರು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ನಗರಸಭಾ ಅಧಿಕಾರಿಗಳ ಸಭೆ ಸೇರಿ ಬ್ಯಾನರ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ತೆಗಿಬೇಕು ಅನ್ನೋದು ಒಂದು ಸಭೆ ಮಾಡಿದ್ರು. ಆ ಸಭೆ ಎಲ್ಲ ಗೈಡ್ಲೈನ್ಸ್ ಮಾಡಿದ್ರಲ್ಲ ಬ್ಯಾನರ್ ಅಂಗಡಿ ಮಾಲೀಕರಿಗೆ. ಅದೇ ರೀತಿ ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಪಂಚಾಯತ್ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಒಂದು ಆರ್ಡರ್ ಬಂದಿದೆಯೋ ಅಥವಾ ಪಂಚಾಯತಿಯವರ ಅಥವಾ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಗೊತ್ತಿಲ್ಲ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದರೆ ನೊಸಗೇರೆ, ಕೂರಂಡಳ್ಳಿ, ಬ್ಯಾಳ್ಳಿ ಆ ವ್ಯಾಪ್ತಿಯಲ್ಲಿ ನಾವು KS ಮಂಜುನಾಥ್ ಗೌಡ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಒಂದು ಬ್ಯಾನರ್ ಅಳಿಸ್ಕೊಂಡಿದ್ವಿ. ನಮ್ಮ ಅಭಿಮಾನಕ್ಕೆ, ನಮ್ಮ ಖುಷಿಗೆ, ನಮ್ಮ ನಾಯಕರಿಗೆ ನಾವು ಹುಟ್ಟುಹಬ್ಬ ಶುಭಾಶಯ ಕೊಡ್ತಾ ಒಂದು ಬ್ಯಾನರ್ ಹಾಕ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಏನು ಮಾಡಿದ್ದಾರೆ ಅಂದರೆ, ನಾವು 4-5 ದಿವಸದಿಂದ ಹಾಕಿದ ಬ್ಯಾನರು ಇವತ್ತು ನೊಸಗೇರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದು ಬ್ಯಾನರನ್ನು ತಿರುವು ಮಾಡಿದ್ದಾರೆ. ಏನು ಈ ಸಮಸ್ಯೆಗಳಿಂದ ತೆಗೆದಿರ ಅಂತ ಹೇಳ್ತಿದ್ದಾರೆ. ಓಕೆ, ಆಯ್ತು, ಒಪ್ಕೊಳ್ಳೋಣ, ಬ್ಯಾನರ್ ತೆಗಿಲೆ. ಆದರೆ ಪಕ್ಷಾತೀತವಾಗಿ ಎಲ್ಲ ಬ್ಯಾನರ್ ತೆಗಿಬೇಕಲ್ವಾ? ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಬರೀ BJP ಪಕ್ಷದ ಬ್ಯಾನರ್ಗಳು ಮಾತ್ರ ತೆರವು ಮಾಡಿ ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗಳು ಮತ್ತು ಕಟೌಟ್ಗಳು ಹಾಗೆ ಬಿಟ್ಟಿದ್ದಾರೆ. ಅದು 4 ತಿಂಗಳಿಂದ ಹಾಗೇ ಇದೆ. ಇರಲಿ, ನಾವು ಸಂತೋಷ, ಈಗೇನು ಸಮಸ್ಯೆ ಆಯಿತು ತೆಗಿತಾ ಇದ್ದಾರೆ, ಎಲ್ಲರೂ ತೆಗಿಬೇಕಲ್ವಾ? ಇದು ಯಾವ ರೀತಿ ನ್ಯಾಯ ನನಗೆ ಅರ್ಥ ಆಗಲಿಲ್ಲ. ಆಗ ನನ್ನ ಗಮನಕ್ಕೆ ಬಂದು ನಾನು ಹೋಗಿ ಪಂಚಾಯತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಯಿತು. ಪ್ರತಿಭಟನೆ ಮಾಡಿ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಯಾನರ್ಗಳನ್ನು ತೆಗೆಸಿದ್ದೀನಿ. ಇದು ಇಷ್ಟೇ ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ತುಂಬ ಸಮಸ್ಯೆಗಳು, ಏನೋ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಿಡಿದು ಅಧಿಕಾರಿಗಳ ತನಕ ಅವ್ರು ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ರೀತಿ ವರ್ತನೆ ಮಾಡ್ತಿದ್ದಾರೆ. ಅದೇ ರೀತಿ ನೀವು ಕೆಲಸ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಊರುಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಒಂದು ಬೀದಿ ದೀಪ ಹೋಯ್ತು ಅಥವಾ ನಲ್ಲಿಗಳಲ್ಲಿ ಏನೋ ಸಮಸ್ಯೆ ಆಯಿತು, ಪೈಪ್ಲೈನ್ ಹೋಯ್ತು, ಅವಾಗ ಯಾರು ಬಂದು ಮಾಡಬೇಕಾಗುತ್ತೆ? ನಾವು ಮೆಂಬರ್ಗಳಾಗಿ ಇದ್ದುಕೊಂಡು ನಾವು ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ಹೇಳ್ತೀವಿ. ಗ್ರಾಮ ಪಂಚಾಯತ್ ಸಿಬ್ಬಂದಿ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. BJP ಪಕ್ಷದ ಅಥವಾ ವಿರೋಧ ಪಕ್ಷದ ಸದಸ್ಯರು ಏನೇ ಕೆಲಸ ಹೇಳಿದ್ರು ಮಾಡ್ತಾ ಇಲ್ಲ. ಬರೀ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಮೆಂಬರ್ಗಳ ಕೆಲಸ ಮಾತ್ರ ನಮ್ಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ನಮಗೆ ಮತ ಕೊಟ್ಟಂಥ ಜನ ನಮ್ಮಲ್ಲಿ ಸಮಸ್ಯೆ ಹೇಳ್ಕೊಂಡಾಗ ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಂದರೆ, ಸಿಬ್ಬಂದಿಗಳು ಸ್ಪಂದಿಸ್ತಾ ಇಲ್ಲ. ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ ಕೆಲಸ ಮಾತ್ರ ಮಾಡ್ತಿದ್ದಾರೆ. ನಮಗೆ ಮತ ಕೊಟ್ಟಂಥ ಮನೆಗಳಿಗೆ ಅಥವಾ ಬೀದಿಗಳೇನೋ ಸಮಸ್ಯೆ ಆದಾಗ ನಾವು ಖಾಸಗಿಯವ್ರನ್ನ ಇಟ್ಕೊಂಡು ನಾವು ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಳ್ಳೋ ಪರಿಸ್ಥಿತಿ ಮಾಲೂರು ತಾಲೂಕಲ್ಲಿ ನೊಸಗೇರೆ ಗ್ರಾಮ ಪಂಚಾಯತ್ ನಡೀತಾ ಇದೆ. ಈ ನೊಸಗೇರೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ವಿರುದ್ಧವಾಗಿ ನಮ್ಮ ಅಧ್ಯಕ್ಷ, ತಾಲೂಕು ಅಧ್ಯಕ್ಷ TB ಕೃಷ್ಣಣ್ಣ ಅವ್ರ ಹತ್ರ, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ವಂಶಿ ಚಲಪತಿನ ಹತ್ರ ನಾವು ಮಾತುಕತೆ ಮಾಡಿದ್ದೀವಿ ಸಹ. ಈ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮಾಡ್ತಿರೋ ಕೆಲಸಕ್ಕೆ ಒಂದು ಬೃಹತ್ ಪ್ರತಿಭಟನೆಯನ್ನು ನೊಸಗೇರೆ ಗ್ರಾಮ ಪಂಚಾಯತ್ ಮುಂದೆ ಹಬ್ಕೊಳ್ಳೋಕ್ಕೆ ಎಲ್ಲ ರೀತಿ ತಯಾರು ಮಾಡ್ಕೊತಾ ಇದ್ದೀವಿ. ಸಿಬ್ಬಂದಿಗಳದ್ದು ತುಂಬ ಅಹಂಕಾರ ಅವ್ರದ್ದು. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, BJP ಪಕ್ಷ ಅಥವಾ ವಿರೋಧ ಪಕ್ಷ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ ಕೆಲಸ ಏನೂ ಮಾಡ್ತಾ ಇಲ್ಲ. ತುಂಬ ದುರಂಕಾರ ಅಂತ ಹೇಳ್ತೀನಿ ಅವ್ರಿಗೆ ನಾನು. ಬರೀ ಕಾಂಗ್ರೆಸ್ ಪಕ್ಷದ ಕೆಲಸ ಮಾತ್ರ ಮಾಡ್ತಿದ್ರೆ, ಇದನ್ನು ಖಂಡಿಸಬೇಕು. ನಾವು ಖಂಡನೆ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ಬ್ಯಾನರ್ ವಿಚಾರವಾಗಿ ಅಧಿಕಾರಿಗಳು, ಶಾಸಕರು ಕೈಗೊಂಬೆ ಹಾಕಿದ್ದಾರೆ, ಹೇಗೆ ಯಾವ ರೀತಿ ಹೊರಿಸ್ತಾ ಇದ್ದಾರೆ? ಗುಲಾಮರಾಗಿದ್ದಾರೆ. ಅವ್ರ ಕಾಂಗ್ರೆಸ್ ಪಕ್ಷದ ಮಧ್ಯವರ್ತಿಗಳು, ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕೆಲಸ ಮಾಡ್ತಿರೋದು. ನೊಸಗೇರೆ ಗ್ರಾಮ ಪಂಚಾಯತಿಗೆ ಬೀಗ ಹಾಕ್ಬಿಡ್ಲಿ, ಶಾಸಕರು ಮನೆತ್ರ ಕೆಲಸ ಮಾಡ್ಕೊಂಡು ಇದ್ಬಿಡ್ಲಿ, ಅವ್ರು ಹೇಳ್ದಂಗೆ ಕೇಳಲಿ. ಪಕ್ಷಾತೀತವಾಗಿ ಸರ್ವ ಜನಾಂಗ ಕೆಲಸ ಮಾಡಬೇಕಾ ಒಂದು ಗ್ರಾಮ ಪಂಚಾಯತ್ ಸಿಬ್ಬಂದಿ? ಅದು ಒಂದು ಪಕ್ಷದ ಏಜೆಂಟ್ ಕೆಲಸ ಮಾಡಬೇಕಾ? ನೀವು ತೆಗೀರಿ, ನೀವು ಬ್ಯಾನರ್ ತೆಗೀರಿ, ಒಳ್ಳೆ ವಿಚಾರ. ಏನು ನಮ್ಮ ತಹಸೀಲ್ದಾರ್ ಮೇಡಮ್ ಅವರು, ನಮ್ಮ ಸರ್ಕಾರಿ ಸಾಹೇಬರು, ನಗರಸಭೆ ಅಧಿಕಾರಿಗಳ ಸಭೆ ಸೇರಿದ್ರು. ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಕೊಡ್ತೀವಿ ಅಂತೇಳಿ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದೇ ರೀತಿ ಮಾಡಿ. ಯಾಕೆ ನೀವು ಬರೀ BJP ಪಕ್ಷದ ಬ್ಯಾನರ್ ತೆಗೆದುಬಿಟ್ರೆ ನಾವೇನು ಕಳ್ತನ ಮಾಡ್ಕೊಂಡು ದುಡ್ಡೆಲ್ಲ ಹಾಕಿದ್ದೇವೆ ಬ್ಯಾನರ್ಗಳು? ನಾವು ಸ್ವಂತ ದುಡ್ಡಲ್ಲಿ ನಾವು ಹಾಕಿರೋದು. ಆಯ್ತಾ? ತೆಗೀರಿ, ಎಲ್ಲರೂ ತೆಗೀರಿ, ಸಮರ ಕಂಡ್ರಿ ಎಲ್ಲರೂ. ಯಾಕಂದ್ರೆ BJP ಪಕ್ಷದವರು ಅಥವಾ ವಿರೋಧ ಪಕ್ಷದವ್ರು ಬದುಕಬಾರ್ದ ನಾವು? ನಮಗೆ ನ್ಯಾಯ ಇಲ್ವ ನಮಗೆ? ಇದೇನು ಹಿಟ್ಲರ್ ಆಡಳಿತ ನಡೀತಿದೆ ಮಾಲೂರಲ್ಲಿ? ಅದು ಮಾಲೂರು ವಿಚಾರ ಬಿಟ್ಟರು ನಮ್ಮ ನೊಸಗೇರೆ ಗ್ರಾಮ ಪಂಚಾಯತಿಯಲ್ಲಿ ತುಂಬ ಅಹಂಕಾರ ಸಿಬ್ಬಂದಿಗೆ. ಬರೀ ಕಾಂಗ್ರೆಸ್ ಪಕ್ಷದ ಮೆಂಬರ್ಗಳ ಕೆಲಸ ಮಾತ್ರ ಮಾಡ್ತಿದ್ದಾರೆ. ಇದು ಖಂಡಿಸ್ಬೇಕು ದಯವಿಟ್ಟು. ಇದು ರಾಜಕೀಯ ಕುತಂತ್ರ ಅಂತೀರಾ? 100%. ಒಬ್ಬ ಅಧಿಕಾರಿಗೆ ಕಾಮನ್ ಸೆನ್ಸ್ ಇದೆ, ಏನು ಮಾಡ್ತಾನೆ? ಎಲ್ಲ ತೆಗಿತಾನೆ ಬ್ಯಾನರು. ಏನು ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಆರ್ಡರ್ ಮಾಡಿದ್ರೆ ತೆಗೀಲಿ, ಎಲ್ಲರೂ ತೆಗೀಲಿ, ಕಾಂಗ್ರೆಸ್ದವರು ತೆಗೀಲಿ, BJP ಅವರು ತೆಗೀಲಿ, JDS ಅವರು ತೆಗೀಲಿ. ಅದನ್ನು ಬಿಟ್ಟು ನಮ್ಮ ನಾಯಕರು KS ಮಂಜುನಾಥ್ ಗೌಡರು ಬ್ಯಾನರ್ಗಳು ಮಾತ್ರ ತೆಗೆದಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗಳು ಕಟ್ಟುಗಳು ಹಾಗೇ ಇದೆ. ನಾವು ಹೋಗಿ ಪ್ರತಿಭಟನೆ ಮಾಡಿ ತೆಗಿಸ್ಬೇಕಾದ ಸಂದರ್ಭ ಬಂದಿದೆ ಇವತ್ತು. ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ.
OBC ಮೋರ್ಚಾ ಜನರಲ್ ಸೆಕ್ರೆಟರಿ ಆಗಿ ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಇತ್ತೀಚೆಗೆ ನಮ್ಮ ಸಾಯಿ ವೆಂಕಟೇಶ್ ಅವರು ಹೇಳಿದ್ರು, ಆ ರೀತಿ ಬರೀ ಒಂದು ಪಂಚಾಯತಿ ಅಂತಲ್ಲ, ಪ್ರತಿಯೊಂದು ಪಂಚಾಯತಿಯಲ್ಲೂ ದಿನನಿತ್ಯಕ್ಕೆ ಇದೇ ಕೆಲಸ ಆಗ್ತಿದೆ. ಎಲ್ಲ ಸರ್ಕಾರಿ ನೌಕರರು ಏನೋ ಒಂಥರ ಈ ಕಾಂಗ್ರೆಸ್ ಏಜೆಂಟಿನ ಥರ ವರ್ತನೆ ಮಾಡ್ತಿದ್ದಾರೆ. ಅದು ಯಾಕೋ ಸರಿ ಹೋಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಇನ್ನು ಹೊಸಗೆರೆ ಪಂಚಾಯತಿಯಲ್ಲಿ ಇನ್ನೇನು ಮುಂದಿನ ದಿನಗಳಲ್ಲಿ ಇನ್ನು ತುಂಬ ದೊಡ್ಡ ಹೋರಾಟ ನಡೀಲಿದೆ. ಅದಕ್ಕೆಲ್ಲರಿಗೂ ನಮ್ಮ ತಾಲೂಕು ಅಧ್ಯಕ್ಷ ಕೃಷ್ಣನವ್ರ ಹತ್ರ, ನಮ್ಮ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಹತ್ರ ಮಾತಾಡ್ತಾ ಇದ್ದೀವಿ. ಹೊಸಗೆರೆ ಗ್ರಾಮ ಪಂಚಾಯತ್ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಆಗ್ತಿದೆ. ಅದು ಸಿಬ್ಬಂದಿ ವಿರುದ್ಧ. ಸಿಬ್ಬಂದಿ ಏನು ನಮ್ಮ ಕೂರಂಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಿದಾರಲ್ಲ, ಅವ್ರ ಸಂಬಂಧಿಕರಾಗಿರೋದ್ರಿಂದ ಬರೀ ಅವ್ರ ಮಾತೆ, ಬರೀ ಅವ್ರ ಕೆಲಸಗಳೇ. ಯಾಕೆ ನಮ್ಗೆ ಮಾತಾಕೊಟ್ಟಿಲ್ಲ, ಜನ ನಮ್ಗೆ ಕೇಳಲ್ವಾ? ನಾಳೆ ದಿನ ಹೋಗಿ ಓಟ್ ಕೇಳೋಕ್ಕಾಗುತ್ತೆ ಅವ್ರ ಹತ್ರ? ಒಂದು ಬೀದಿ ದೀಪ ಹೋಯ್ತು, ಒಂದು ನಲ್ಲಿ ಹೋಯ್ತು, ನಮ್ಮ ಕೆಲಸ ಹೇಳಿದ ಕೆಲಸ ಮಾಡ್ತಾ ಇಲ್ಲ. ನಾವು ಖಾಸಗಿ ಅವ್ರು ಕರ್ಕೊಬಂದು ದುಡ್ಡು ಕೊಟ್ಟು ಮಾಡ್ಕೊಬಂದು ಸಂದರ್ಭ ಬಂದಿದೆ. ಹೌದು. ಮುಂದಿನ ದಿನಗಳಲ್ಲಿ ನಾವು ಇವಾಗ ಈ ಚರ್ಚೆಯನ್ನು ನಾವು ನಮ್ಮ ಜಿಲ್ಲಾಧ್ಯಕ್ಷ ಆದಂತಹ ಚಲಪತಿ ಅಣ್ಣವ್ರ ಹತ್ರ ಕೂಡ ಮಾತಾಡ್ತಾ ಇದ್ದೀವಿ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷ ಆದಂತಹ TV ಕೃಷ್ಣಪ್ಪನವ್ರ ಜೊತೆ ಕೂಡ ಈ ಚರ್ಚೆಯನ್ನು ನಡೀತಾ ಇದೆ. ಆದಷ್ಟು ಬೇಗ ಪಂಚಾಯತಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಲಿದೆ.